ನನಗೆ ಆಲೋಚನೆ ಏನು ಅಂದರೆ ನಾವು ಯಾವ ಕಾಲಕ್ಕೂ ಯಾವ ಸಂದರ್ಭದಲ್ಲೂ ಕಾರ್ಖಾನೆಯನ್ನು ಮುಚ್ಚಿ ಅನ್ಯ ಉದ್ದೇಶಕ್ಕೆ ಜಾಗನ ಮಾಡಿಸುವಂಥ ಯಾವ ಪ್ರತಿಷ್ಠಿತ ನಿಲುವು ಇಲ್ಲವೇ ಇಲ್ಲ. ಯಾಕೆ ಕೆಲವರು ಹಿಂಗೆ ಪ್ರತಿಯೊಂದನ್ನು ರಾಜಕೀಕರಣಗೊಳಿಸ್ತಾರೋ ನಮಗೆ ಗೊತ್ತಿಲ್ಲ. ಸಂಬಂಧಪಟ್ಟ ಮಂತ್ರಿ ವೆಂಕಟೇಶ್ ಅವರು ಚರ್ಚೆ ಮಾಡಿದ್ದಾರೆ ಅಲ್ಲಿಯ ಕಾರ್ಮಿಕರ ಜೊತೆಗೆ. ನಾವು ಎಲ್ಲ ಹೇಳಿದ್ದೀವಿ, ಡಿ ಸಿ ಅವರು ಹೇಳಿದ್ದಾರೆ. ಅಲ್ಲಿ ಸಿಲ್ಕನ್ನು ಉತ್ಪಾದನೆ ಬಿಟ್ಬಿಟ್ಟು ಆಟ ಆಡೋಕ್ಕೆ ಅದು ಯಾರಾದರೂ ಮುಚ್ತಾರ? ಅದು ಹುಡುಗಾಟಿಕೆನಾ? ಅದನ್ನು ಉಳಿಸ್ಕೊಂಡು ಅದರ ಜಾಗ ಅವಶ್ಯಕತೆ ಇಲ್ಲ ಅಂದಾಗ ಅದರ ಎಕ್ಸ್ಪ್ಯಾನ್ಷನ್ಗೆ ಬೇಕಾದಂಥ ಜಾಗ ಇದರಿಂದ ಲಭ್ಯ ಆಗಲ್ಲ ಅಂತ ಅನಿಸಿದ್ರೆ ಅದನ್ನು ಮಾಡ್ಬೋದು. ಇಲ್ಲದಿದ್ದರೆ ಪರ್ಯಾಯ ಮಾರ್ಗನ ಹುಡುಕ್ಬೋದು. ಯಾವ ಪ್ರತಿಷ್ಠೆಯ ಮೇಲೂ ನಿಂತಿಲ್ಲ ಸರ್ಕಾರ. ಅನವಶ್ಯಕವಾಗಿ ಗೊಂದಲನ ರಾಜಕೀಯ ಯಾಕೆ ಮಾಡ್ತಾರೋ ಗೊತ್ತಿಲ್ಲ. ಬಟ್ ಆದ್ರೂ ಅವರು ನಮ್ಮ ಸಿರಿಕಲ್ಚರ್ ಮಂತ್ರಿಯವರು ಇಲ್ಲೇ ಹೇಳಿದ್ದಾರೆ, ಅವನ್ನೆಲ್ಲ ಕರೆದು ಮಾತಾಡಿದ್ದಾರೆ, ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ. ನನ್ನನ್ನು ಕಳೆದ ವಾರ ನಾನು ಮತ್ತು ಮುಖ್ಯಮಂತ್ರಿಗಳನ್ನು ಯದುವೀರವರು ಭೇಟಿಯಾಗಿರು ಏರ್ಪೋರ್ಟಲ್ಲಿ. ಅವರು ನಮ್ಮನ್ನು ಭೇಟಿ ಮಾಡಿ ಮನವಿ ಕೊಟ್ಟಿದ್ದಾರೆ. ಇಲ್ಲೇನು ಪ್ರತಿಷ್ಠೆ ಇಲ್ಲವಲ್ಲ ಸರ್ಕಾರದ್ದು. ಇಲ್ಲರಿ ಆಗಲೇಬೇಕು ಮಾಡಿಬಿಡ್ತೀವಿ ಹೋಗಿ ಅಂತ ಇಲ್ಲವೇ ಇಲ್ಲ. ಸಿರಿಕಲ್ಚರು ನಮ್ಮದು ವಿಶ್ವವಿಖ್ಯಾತ ರೇಷ್ಮೆ. ಟಿಪ್ಪು ಇದ್ದಾಗ ರೇಷ್ಮೆನ ತಂದಿದ್ದು ಭಾರತ ದೇಶಕ್ಕೆ. ಅದನ್ನು ಮೈಸೂರು ಒಡೆಯರವರು ಇದಕ್ಕೆ ಮೈಸೂರು ಸ್ಯಾಂಡ್ಲು, ಮೈಸೂರು ರೇಷ್ಮೆ ಇವನ್ನೆಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಖ್ಯಾತಿಗೊಳಿಸಿ ಉತ್ಪಾದನೆ ಮಾಡ್ತಾಯಿರೋದು. ಯಾವ ಕಾರಣಕ್ಕೂ ಅದನ್ನು ಮುಚ್ಚಿಸೋದು ಇಲ್ಲ, ಸ್ಥಗಿತಗೊಳಿಸೋದು ಇಲ್ಲ, ಎಕ್ಸ್ಪಾನ್ಷನ್ಗೆ ಬೇಕಾದಂಥ ಅನಾನುಕೂಲ ಸೃಷ್ಟಿ ಮಾಡೋದೂ ಇಲ್ಲ. ಅನವಶ್ಯಕವಾಗಿ ರಾಜಕೀಯ ಮಾಡೋದು, ಗೊಂದಲ ಮಾಡೋದನ್ನು ನಿಲ್ಲಿಸಬೇಕು.